ಮಹಾಮನೆಯವರು, ಜೋಶಿಯವರು ಫಸ್ಟ್ ಬಿಡ್ತೀನಿ ಅಂದರೆ ಅವರಿಗೆ ಜನರನ್ನು ಸೇರಿಸುವ ತಾಕತ್ತಿದೆ. ನಾನು ಬಂದಾಗ ಯಾರು ಎಲ್ಲ ಚೇರ್ಗಳು ಖಾಲಿ ಆಗಿಬಿಟ್ಟಿದ್ವಿ, ಎಲ್ಲ ಹೋಗ್ತಾರೆ ಅಂತ ಭಾವಿಸಿ ನಾನು ಅವ್ರನ್ನ ಬಿಟ್ಟೆ. ಅವರ ಮಾತುಗಳನ್ನ ಕೇಳಿ ಜನ ಹೊಡೆದು ಬರ್ತಾರಂತಾರೆ ನಮ್ಮ ಕಡೆ. ಅಂದರೆ ಯಾರನ್ನೋ ಹೊಡೆದಲ್ಲ, ಪ್ರವಾಹದೋಪಾದಿ ಎಲ್ಲಿ ನೋಡ್ರಿ ಎಲ್ಲ ಫುಲ್ ಎಲ್ಲ ಚೇರ್ ಖಾಲಿ ಇದ್ವಿ. ಇಲ್ಲಿ ಎಲ್ಲ ಬಂದರು, ಈ ಕಡೆ ಎಲ್ಲ ಚೇರ್ಗಳಿದೆ, ಯಾರು ಕೂರ್ತಿರೋ ಅಲ್ಲಿ ಬಂದು ಕೂತ್ಕೋಬೋದು. ದಯವಿಟ್ಟು ಲೈಟಿಂಗ್ ವ್ಯವಸ್ಥೆ, ಸೀಟಿಂಗ್ ಅರೇಂಜ್ಮೆಂಟ್, ಮೈಕ್ ಸೂಪರ್. ನಾವಿಷ್ಟು ದಿವಸ ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಭಾರಿ ಸೂಪರ್. ಕೆಲವು ಊರುಗಳಿದೆ ಅಂಥದ್ರಲ್ಲಿ ಇವತ್ತು ಶಿಕಾರಿಪುರ ಕೂಡ ಸೇರ್ತಾ ಇದೆ. ಥ್ಯಾಂಕ್ಸ್ ಫಾರ್ ದಿ ಮೈಕ್ಸ್, ಥ್ಯಾಂಕ್ಸ್ ಫಾರ್ ದಿ ಲೈಟಿಂಗ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ಸ್. ಈಗ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಕ್ರೆ. ಶಿಕಾಪುರಕ್ಕೆ ಇಡೀ ನನ್ನ ಜೀವಮಾನದಲ್ಲಿ ಅಂದರೆ 32 ವರ್ಷ ಆಯ್ತು ನಾನು ಈ ಫೀಲ್ಡಿಗೆ ಬಂದು, ಇದು 2ನೇ ಸಾರಿ ಬರ್ತಿರೋದು. ಭಾಳ ಕಡಿಮೆ. ಯಾರೋ ಹೇಳಿದ್ರು ನೀವು ಒಂದ್ಸಾರಿ ಬಂದಿದ್ರಿ ಸರ್ ಇಲ್ಲಿಗೆ, ಯಾವಾಗ 10 ವರ್ಷದಿಂದ ಅಂತ. ಈಗ ತಿರ್ಗಾ ಇವತ್ತು ಹೋದರೆ ಮತ್ತೆ 10 ವರ್ಷನೇ ನೆಕ್ಸ್ಟ್. ಹಾಗಾಗಬಾರ್ದು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಮಾಡ್ತೀರಿ ಅಂತ ಹೇಳ್ತಾ, ನಾವು ಇದುವರೆಗೂ ಅಡ್ಡಾಡಿದ ಊರುಗಳ ಸಂಖ್ಯೆ 432, ಕಾರ್ಯಕ್ರಮಗಳು 4000. ಚಪ್ಪಾಳೆ ಹೊಡಿಬೇಕಿಂತ ಅದಕ್ಕೆಲ್ಲ. ಊರಿನ ಹೆಸರುಗಳನ್ನು ಹೇಳ್ತೀನಿ, ಎಷ್ಟು ವಿಚಿತ್ರ. ಶಿಕಾರಿಪುರ, ಇಲ್ಲಿ ಕದಂಬ, ಮಯೂರ ಶರ್ಮ, ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಅನೇಕ ಜನ ಸ್ನೇಹಿತರು ಇವತ್ತು ನಾನು ಹೇಳ್ಕೊಂಡಿರ್ತಕ್ಕಂಥ IB ಬಂದಿದ್ದು. ಬಹುಶಃ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನಿರೋ ರೂಮ್ಗೆ ಬಂದು ಮಲಗಿದ ನನ್ನನ್ನು ಎಬ್ಬಿಸಿ ಫೋಟೋ ತೆಗೆಸಿಕೊಂಡವರಲ್ಲಿ ಶಿಕಾರಿಪುರ ನಂಬರ್ 1. ಇದು ಚಪ್ಪಾಳೆ ಬಡಿಯಾಗಿತ್ತು. ಮಲಗಕ್ಕೆ ಬಿಡಲಿಲ್ಲ, ಚಹಾ ಕುಡ್ಲಿಕ್ಕೆ ಬಂದೋದು ಪಕ್ಕದಲ್ಲಿ ಇಲ್ಲೋದು, ಬಲ್ಲೋದು ಪಕ್ಕದಲ್ಲಿ. ಡೋರ್ ಹಾಕಿ ಮಲಗಿದ್ವಿ, ಇನ್ನೊಂದು ಕಡೆಯಿಂದ ಡೋರ್ ತೆಗೆದ್ರು, ಚಿಲ್ಕ ಬಿಟ್ಟು ಈ ಕಡೆಯಿಂದ. ಹಾರಿಬಲ್ ಇವತ್ತು. ನಾವು ಆಶ್ಚರ್ಯ ಆಯಿತು. ನಾವೇನು ಸಿನಿಮಾ ನಟರಲ್ಲ, ರಾಜಕಾರಣಿಗಳಲ್ಲ, ಏನಪ್ಪ ಇಷ್ಟು ಜನ ಬರ್ತಾರೆ. ಎಷ್ಟೋ ಜನ ಫೋಟೋ ತೆಗ್ಸಿದ್ಮೇಲೆ ಸರ್ ನಿಮ್ಮ ಹೆಸರೇನು ಸರ್ ಅಂತ ಕೇಳಿ ಹೀಗೂ ಉಂಟೆ ಅಂದ್ಕೊಂಡಿ ನಾವು. ಇನ್ನು ಕೆಲವರು ಇವರೆಲ್ಲ ಯಾಕೆ ಎಲ್ಲೋ ಹೆಸರು ಕೇಳಿದ್ರೆ ಹೆಂಗೆ ಬಂದಿದ್ದೆ ನಾವು, ಇವರೆಲ್ಲ ತೆಗೆಸಿದ್ದಾರೆ ಸರ್, ನಾನು ಇಲ್ಲೇ ನಿಂತಿದ್ದೆ, ಏನು ಜನ ಈ ಪಾರ್ಟಿ ಒಳಗಡೆ ಹೋಗ್ತಾರೆ ಅಂತ ನಾನು ಬಂದೆ, ನನಗೊಂದು ಫೋಟೋ ಕೊಡಿ ಸರ್ ಅಂತ. ಧನ್ಯೋಸ್ಮಿ ಅಂದ್ಕೊಂಡು ಅದು ಒಂದು ಹಾಸ್ಯಕ್ಕೆ ವಸ್ತು ಆಗುತ್ತೆ. ಶಿಕಾರಿಪುರ ಬಹಳಷ್ಟು ಸುತ್ತಮುತ್ತಲ ಕದಂಬ ರಾಜ್ಯದ ಆಳಿದಕ್ಕಂಥ ಐತಿಹಾಸಿಕ ಸ್ಥಳ. ಹತ್ತಿರದ ಎಲ್ಲ ಊರುಗಳ ಬಗ್ಗೆ ಅನೇಕ ಘಟನೆಗಳು. ಶರಣರ ನಾಡು, ಅಲ್ಲಮ ಪ್ರಭುಗಳ ನಾಡು ಎಲ್ಲ ಕೇಳಿ ಭಾಳ ಸಂತೋಷ ಆಯಿತು. ಜನ ತುಂಬ ಶಿಕಾರಿ ಅಂದರೆ ಹೇಗಿರಬೇಕು, ಆದರೆ ನೀವು ತದ್ವಿರುದ್ಧವಾಗಿದ್ದೀರಿ. ಎಷ್ಟು ಶಾಂತವಾಗಿದ್ದೀರಿ ಅಂದರೆ ನಾವೇನೇ ಹೇಳಿ ಶಾಂತವಾಗಿ ಸ್ವೀಕರಿಸ್ತಾ ಇದ್ದೀವಿ. ದಯವಿಟ್ಟು ನಗು ಚಪ್ಪಾಳೆಯೊಂದಿಗೆ ಸ್ವೀಕರಿಸಿ ಅಂತ ಹೇಳ್ತಾ, ಒಳ್ಳೆಯ ಊರು ಶಿಕಾರಿಪುರ. ಮತ್ತೊಂದಿಲ್ಲ, ಬೇರೆ ಊರುಗಳು ತುಂಬ ಇದೆ. ಒಂದು ಎಂದೇ ಹೆಸರು ಊರುಗಳು ಬೇಕಾದಷ್ಟಿದೆ, ಅದು ಮುಟ್ಟಿರೋಗುತ್ತದೆ. ಇಡೀ ಪ್ರಪಂಚದಲ್ಲಿ ಶಿಕಾರಿಪುರ ಒಂದೇ. ಹಲೋ, ಈಗ ನಾನು ಹೋಗಿರ್ತಕ್ಕಂಥ ಕೆಲವು ವಿಚಿತ್ರವಾದಂಥ ಕರ್ನಾಟಕದ ಊರುಗಳ ಹೆಸರನ್ನು ಹೇಳ್ತೇನೆ. ಏನು? ತಿಂತೀನಿ. ಕಂಡಕ್ಟರ್ ಬಂದು ಟಿಕೆಟ್ ಅಂದ. ಒಬ್ಬ ಪ್ಯಾಸೆಂಜರ್ ಸರ್ ತಿಂತೀನಿ ಸರ್ ಅಂದ. ಯಾರನ್ನು ತಿಂತೀಯೋ? ಬಸ್ಸಲ್ಲಿ ಏನು ತಿನ್ನಬಾರ್ದು, ಕೆಳಗಡೆ ಇಡೋದು, ತಿಂದು ವಾಂತಿ ಮಾಡ್ಕೊಂಡು ಬಾ. ಸರ್ ತಿಂತೀನಿ ಸರ್. ಯಾರಿಗಾದ್ರೂ ಗೊತ್ತಾ ತಿಂತೀನಿ ಎಲ್ಲಿದೆ ಅಂತ? ಲಿಂಗಸ್ಗೂರ್ ಹತ್ರ ತಿಂತಿಣಿ ಮೌನೇಶ್ವರ ಅನ್ನೋ ದೇವಸ್ಥಾನ ಇದೆ, ಅದು ತಿಂತೀನಿ. ನೆಕ್ಸ್ಟ್ ಇನ್ನೊಂದು ಬಸ್ಸಿಗೆ ಕಂಡಕ್ಟರ್ ಟಿಕೆಟ್ ಬಂದು, ಸರ್ ಎಲ್ಲಿಗ? ಕುಡಿತೀನಿ. ಬಡ್ಡಿ ಮಗನೇ, ಬಸ್ಸಲ್ಲಿ ಕುಡಿಬಾರ್ದು, ಕೆಳಗಡೆ ಕುಡಿದು ಮನೆಗೆ ಹೋಗೋದು. ಕುಡಿತೀನಿ ಸರ್, ಕುಡಿತೀನಿ. ಊರು ಕುಡಿದು ಬಂದಿದೆಯಾ? ಸರ್ ಕುಡಿತೀನಿ ಸರ್. ಬಸ್ಸಲ್ಲಿ ಕುಡಿಬಾರ್ದು, ಇದೇ ಗಲಾಟೆ. ಎಲ್ಲಿದೆ? ಕುಡಿತೀನಿ. ಬಳ್ಳಾರಿ ಹತ್ರ ಇದೆ, ಕುಡಿತೀನಿ. ನೆಕ್ಸ್ಟ್ ತಿಂತೀನಿ, ಕುಡಿತೀನಿ. ಇನ್ನೊಂದು ಏನು ಊರ ಹೆಸರು? ಉಂಡಿ. ಎಲ್ಲಿ? ಉಂಡಿ ಅಂದ. ಇದು ಸ್ವೀಟ್ ಮಾರ್ಟ್ ಅಲ್ಲ, ಉಂಡಿ ಸಿಗುತ್ತೆ, ಕೆಳಗಡೆ ಹೋಗ. ಉಂಡಿ ಅಂತ ಒಂದು. ಇನ್ನೊಂದು ಊರಿದೆ, ಹುಡುಗಿ. ಊರ ಹೆಸರು ಹುಡುಗಿ. ಬಸ್ಗಳಲ್ಲಿ ಹೋಗ್ಬಿಡ್ತಾರೆ ಹುಡುಗಿ ಟಿಕೆಟ್ ತೆಗೆಸ್ಕೊಂಡು. ಹುಮನಾಬಾದ್ ಹತ್ರ ಇದೆ ಹುಡುಗಿ ಅಂತ. ಆಮೇಲೆ ಈ ಟೆಂಪೋದವ್ರು ಎಕ್ಸ್ಟ್ರಾ ಬಿಡ್ತಿರ್ತಾರೆ ನೋಡ್ರಿ, ಅವರು ಟಿಕೆಟ್ ರೇಟ್ ಸಮೇತ ಕೂಗ್ತಿರ್ತಾರೆ. ಹುಡುಗಿಯಾರ್ರಿ ಅಂತ ಫಸ್ಟ್ ಕೂಗ್ತಾರೆ. ಆಮೇಲೆ ಚಾರ್ಜ್ ಹೇಳ್ತಾರೆ,
10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು. ಇವು ಮದುವೆ ಆಗದಿರೋರು ಈಗ ಹೆಣ್ಣಿಂದು ಭಾಳ ಕಷ್ಟ, ಕನ್ಯೆ ಸಿಗಲ್ಲ ಬೇಗ. ಹಾಂ, 10 ರೂಪಾಯಿ ಒಂದು ಹುಡುಗಿನೇ ಸಾರ್, ಒಂದು 10 ಕೊಡಿ ಸಾರ್, ಒಂದು 100 ರೂಪಾಯಿ ಕೊಡ್ತಾರೆ. ನಮ್ಮ ಮನೇಲಿ 10 ಜನ ಅಣ್ಣ ತಮ್ಮಂದ್ರೆ ಯಾರಿಗೂ ಮದುವೆ ಆಗಿಲ್ಲ. ಹುಡುಗಿ ಹುಮನಾಬಾದ್ ಹತ್ರ. ನೆಕ್ಸ್ಟ್ ಇಲ್ಕಲ್, ಯಾವುದು ಫೇಮಸ್ಸು? ಹೆಣ್ಮಕ್ಳಿಗೆ. ಗಂಡಸರು ಪಾಕೆಟ್ ಖರ್ಚಾಗುತ್ತೆ, ಅವ್ರಿಗೆ ಹೊಸ ಸೀರೆ ಬರುತ್ತೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಊರಿದೆ ತುಂಬ. ಇಲ್ಕಲ್ ಆದ ತಕ್ಷಣ ತುಂಬ. ನೆಕ್ಸ್ಟ್ ಜಗಳ ಅಲ್ಲಿ. ಸೀಟ್ ಸಿಗ್ಲಾದ್ರೂ ನಮ್ಮ ಪಕ್ಕದಲ್ಲಿ ಬರ್ರಿ ಯಾರಾದರೂ, ಕಿವಿಲಿ ಹೇಳ್ಬಿಡ್ತೀವಿ. ದಯವಿಟ್ಟು ಭಾಳ ಸಿಸ್ಟಮೆಟಿಕಾಗಿ ನಡೆದಿದೆ, ದಯವಿಟ್ಟು ಮಾತಾಡಬೇಡಿ. ಇನ್ನು ಮುಂದೆ ಬೇಕಾದಷ್ಟು ಕಾರ್ಯಕ್ರಮಗಳಿದೆ. ತಿಂತಿ ಹುಡುಗಿ ಕೂಗೋರು ಹಾಕಿ ಹೋಗ್ತಾರೆ. ಇಲ್ಕಲ್ ಸೀರೆ ಫೇಮಸ್. ಅದ್ರ ಪಕ್ಕದಲ್ಲೇ ತುಂಬ ಅಂತ ಒಂದು ಊರಿ, ಅದ್ರ ಪಕ್ಕದಲ್ಲಿ ಕರಡಿ ಅಂತ ಒಂದು ಊರಿ. ಇಲ್ಕಲ್, ತುಂಬ, ಕರಡಿ, ಇವು 3 ಊರು ಬೇರೆ ಬೇರೆ. ಆದರೆ ಟೆಂಪೋದವ್ರು ಕೂಗೋದು ಕೇಳಿದ್ರೆ, ನೀವೆಲ್ಲ ಶಿಕಾರಿಪುರದಲ್ಲಿ ಯಾರೋ ಹೋಗಿದ್ರಲ್ಲಿಗೆ, ಅವನು ಹೇಳ್ತಾ ಕೂಗಿದ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಈ ಬೆಂಗಳೂರು, ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ. ಸೀರೆ